ನಮಸ್ಕಾರ. ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ರಾಜ್ಯ ಘಟಕ ಮತ್ತು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಮಹಿಳಾ ಘಟಕದ ವತಿಯಿಂದ ಇವತ್ತು ಏನು ಒಂದು 2 ದಿನಗಳ ಹಿಂದೆ ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಈ ದುಷ್ಟ ಉಗ್ರರು ನಮ್ಮ ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಅಮಾನುಷವಾಗಿ ಕೊಂದು ಹೋಗಿರ್ತಕ್ಕಂಥ ಈ ದುಷ್ಟ ಉಗ್ರರ ಒಂದು ಅಟ್ಟಹಾಸವನ್ನ ಹತ್ತಿಕ್ಕಬೇಕು. ನಮ್ಮ ಭಾರತ ಸರ್ಕಾರ ರಕ್ಷಣಾ ಇಲಾಖೆ ಒಂದು ವೈಫಲ್ಯದಿಂದ ನಮ್ಮ ಕಾಶ್ಮೀರದಲ್ಲಿ ನಮ್ಮ ಭಾರತೀಯರು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಉಗ್ರರು ಇವತ್ತು ನಮ್ಮ ಭಾರತೀಯರನ್ನ ಅಮಾನುಷವಾಗಿ ಕೊಂದು ಹಾಕಿರುವುದು ಖಂಡನೀಯ ವಿಚಾರ. ಇವತ್ತು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಇವತ್ತು ನಮ್ಮ ಭಾರತ ದೇಶದ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡುವ ವಿಚಾರದಲ್ಲಾಗಿರ್ಬೋದು, ಕರ್ನಾಟಕದಲ್ಲಿ ಕನ್ನಡಿಗರನ್ನ ರಕ್ಷಣೆ ಮಾಡುವ ವಿಚಾರದಲ್ಲಿ ಆಗಿರ್ಬೋದು ಯಾವತ್ತು ಮುಂಚೂಣಿಯಲ್ಲಿರ್ತದೆ. ಇವತ್ತು ನಮಗೆ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯರನ್ನ ಅವರು ಅಮಾನುಷವಾಗಿ ಈ ಉಗ್ರರು ಹಲ್ಲೆ ಮಾಡಿ ಅವ್ರನ್ನ ಕೊಂದು ಹಾಕ್ತಾರಪ್ಪ ಅಂತಂದ್ರೆ ಅಲ್ಲಿನ ಕಾಶ್ಮೀರದ ರಾಜ್ಯ ಸರ್ಕಾರದ ಒಂದು ಭದ್ರತೆ ವೈಫಲ್ಯ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಿದೆ ಅಂತ ಹೇಳ್ಬಿಟ್ಟು ಒಬ್ಬ ಜನಸಾಮಾನ್ಯ ವ್ಯಕ್ತಿಗೆ ಕಾಣ್ತದೆ. ನಾನು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಎಲ್ಲ ಭಾರತೀಯ ಪ್ರಜೆಗಳ ವತಿಯಿಂದ ನಾನು ಆಗ್ರಹಿಸೋದಿಷ್ಟೇ, ದಯಮಾಡಿ ನಮ್ಮ ಮೋದಿ ಅವರಾಗಿರ್ಬೋದು ಅಥವಾ ಅಮಿತ್ ಶಾ ಆಗಿರ್ಬೋದು, ಕಾಶ್ಮೀರದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತೇನು ನಮ್ಮ ಭಾರತ ಸರ್ಕಾರ 371 ತೆಗೆದುಹಾಕಿ ನಮ್ಮ ಭಾರತೀಯರಿಗೆ ಸ್ವತಂತ್ರವಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಪಾಕಿಸ್ತಾನ ಕ್ರೂರ ವ್ಯಕ್ತಿಗಳು ಅದನ್ನ ಸಹಿಸಲಾರದಕ್ಕಾಗದೆ ಇವತ್ತು ನಮ್ಮ ಭಾರತೀಯರು ಅಲ್ಲಿ ಹೋಗಿಬಿಟ್ಟು ಪ್ರವಾಸೋದ್ಯಮಕ್ಕೆ ಹೋಗಿ ಅಲ್ಲಿನ ವಾತಾವರಣ ಸಂತೋಷವನ್ನು ಹಂಚಿಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ಈ ಕ್ರೂರ ಉಗ್ರರು ನಮ್ಮ ಭಾರತೀಯರ ಮೇಲೆ ಅಮಾನುಷವಾಗಿ ಇವತ್ತು ಕೊಂದು ಹಾಕಿರ್ತಕ್ಕಂಥದ್ದು ನಮಗೆ ದುಃಖ ತಂದಿದೆ. ನಾನು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಆಗ್ರಹಿಸೋದಿಷ್ಟೇ, ಇವತ್ತು ಅಲ್ಲಿನ ಭದ್ರತೆಯನ್ನ ನೀವು ಹೆಚ್ಚಿಸಬೇಕು. ನಮ್ಮ ಭಾರತೀಯ ಪ್ರವಾಸಿಗರಿಗೆ ಭದ್ರತೆಯನ್ನ ಕಲ್ಪಿಸಿಕೊಡ್ಬೇಕು. ಇವತ್ತು ಜಿಲ್ಲಾ ಭಾಗದಲ್ಲಿ ಜನಸಾಮಾನ್ಯರು ಯಾವ್ದಾದ್ರು ಕೂಡ ಏನಾದ್ರು ಒಂದು ಗಲಾಟೆ ಗದ್ದಲ ಆದ್ರೆ ಸಂಘಟನೆಗಳು ಏನಾದ್ರು ಹೋರಾಟ ಮಾಡ್ತಾರೆ ಅಂತಂದ್ರೆ ಒಬ್ಬ ಪೊಲೀಸ್ ಬಂದು ಏನ್ ಮಾಡ್ತಾ ಇದ್ದೀರಾ, ಯಾವ ತರ ನೀವೇನ್ ಪರ್ಮಿಷನ್ ತಗೊಂಡಿರಾ ಅಂತೇಳಿ ಕೇಳುವಂತ ಒಂದು ಸನ್ನಿವೇಶದಲ್ಲಿ ಇವತ್ತು ನೇರವಾಗಿ ಆ ಪ್ರದೇಶದಲ್ಲಿ ಉಗ್ರರು ನಿಂತ್ಕೊಂಡು ನೀನು ಹಿಂದೂನಾ ಮುಸ್ಲಿಮ ಅಂತ ಹೇಳ್ಬಿಟ್ಟು ಅವನ್ನ ಪರಿಶೀಲನೆ ಮಾಡಿ ಅವನ್ನ ಹತ್ಯೆ ಮಾಡುವಂತ ಕೆಲಸ ಮಾಡ್ತಿರುವಾಗ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಎಲ್ಲೋಗಿದ್ರು. ಆ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಗಳಲ್ಲಿ ಆ ಪ್ರವಾಸಿಗರಿಗೆ ರಕ್ಷಣೆ ಕೊಡ್ತಕ್ಕಂತ ಕೆಲಸಗಳನ್ನ ಮಾಡಿಲ್ಲಪ್ಪ ಅಂತಂದ್ರೆ ಅಲ್ಲಿ ಕಾಶ್ಮೀರ ಸರ್ಕಾರನೇ ಯಾಕೆ ಇನ್ವಾಲ್ವ್ ಆಗಿರಬಾರ್ದು ಅನ್ನೋದು ನಮ್ಮ ಜನರಲ್ಲಿ ಅನುಮಾನ ಪಡ್ತಾ ಇದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಅವರಿಗೆ ನಷ್ಟ ಆಗಿದೆ. ಅವರ ಕುಟುಂಬದ ಏನಿವತ್ತು ಉಗ್ರರಿಂದ ಹತರಾಗಿರ್ತಕ್ಕಂಥ ಕುಟುಂಬದ ಜನರಿಗೆ ಭಗವಂತ ಅವರಿಗೆ ಒಂದು ಒಳ್ಳೆ ಶಾಂತಿಯನ್ನ ಅವರ ಮನ ಒಂದು ಶಾಂತಿಯನ್ನ ಕೊಡುವಂತ ಕೆಲಸನ ಭಗವಂತ ಮಾಡ್ಲಿ. ಇವತ್ತು ಅವರ ಏನು ಉಗ್ರರಿಂದ ಹತರಾಗಿರ್ತಕ್ಕಂಥವ್ರಿಗೆ ಒಂದು ಆತ್ಮಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಅವ್ರಿಗೆಲ್ಲರಿಗೂ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ. ಉಗ್ರರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಾಶ್ಮೀರರ ಭದ್ರತೆಯ ವೈಫಲ್ಯದ ರಾಜ್ಯ ಸರ್ಕಾರಕ್ಕೆ, ಭಾರತೀಯ ಪ್ರವಾಸಿಗರಿಗೆ ಭದ್ರತೆಯನ್ನು ಕಲ್ಪಿಸಿಕೊಡದ ಕಾಶ್ಮೀರ ಸರ್ಕಾರಕ್ಕೆ, ಭಾರತೀಯ ಪ್ರವಾಸಿಗರಿಗೆ ಭದ್ರತೆಯನ್ನು ಕಲ್ಪಿಸಿದ ಕಾಶ್ಮೀರ ಸರ್ಕಾರಕ್ಕೆ, ಭಾರತೀಯರ ಮೇಲೆ ಹತ್ಯೆ ಮಾಡಿದ ಉಗ್ರರಿಗೆ ಬೇಕೇ ಬೇಕು. ಉಗ್ರರಿಗೆ, ಭಾರತೀಯರ ಮೇಲೆ ದಾಳಿ ಮಾಡಿದ ದುಷ್ಟ ಉಗ್ರರಿಗೆ, ಪಾಕಿಸ್ತಾನಕ್ಕೆ, ಕಾಶ್ಮೀರ ರಾಜ್ಯದ ಭದ್ರತಾ ವೈಫಲ್ಯದ ರಾಜ್ಯ ಸರ್ಕಾರಕ್ಕೆ, ಕಾಶ್ಮೀರ ರಾಜ್ಯದ ರಕ್ಷಣಾ ಸಹಕಾರ ವೈಫಲ್ಯ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ
ಬೇಕು. ಭಾರತೀಯರ ಮೇಲೆ ಉಗ್ರರ ಧಿಕ್ಕಾರ. ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿದ ಉಗ್ರರಿಗೆ, ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿದ ಉಗ್ರರಿಗೆ, ಭಾರತೀಯರ ಮೇಲೆ ಹಲ್ಲೆ ಮಾಡಿದ ಉಗ್ರರಿಗೆ